ಅವಾಗ ಬೆಳಗಾವಿ ಜಿಲ್ಲೆ 2ನೇ ನಂಬರ್ ಇತ್ತು. ಯಾವಾಗ ಬೆಂಗಳೂರು ವಿಭಜನೆ ಆಯ್ತು, ಇವತ್ತಿನ ಮಟ್ಟಿಗೆ 2ನೇ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ. 18 ಶಾಸಕರದಾರು, 15 ತಾಲೂಕು ಅದಾವು. ವಾಣಿಜ್ಯ ದೃಷ್ಟಿಯಿಂದ, ಕೈಗಾರಿಕೆಯಿಂದ, ವ್ಯವಸಾಯ ದೃಷ್ಟಿಯಿಂದ, ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ, ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ, ಶಿಕ್ಷಣ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಸಹಿತ ಸಮೃದ್ಧವಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಕಾರ್ಯನಿರ್ವಹಿಸ್ತಾ ಇದೆ. ಬಹುಶಃ ದೊಡ್ಡ ದೊಡ್ಡ ರಾಜ್ಯಗಳು, ದೊಡ್ಡ ದೊಡ್ಡ ಜಿಲ್ಲೆಗಳು, ದೊಡ್ಡ ದೊಡ್ಡ ತಾಲೂಕುಗಳು ವಿಭಜನೆ ಆಗ್ಬೇಕು ಅನ್ನುವಂತ ವಿಚಾರಧಾರೆ ಇದು ನಮ್ದು ನಿಮ್ದು ಅಲ್ಲ. ಈ ದೇಶದೊಳಗೆ ಏನು ತಜ್ಞರದಾರು ಆ ತಜ್ಞರ ಇದು ವಿಚಾರಧಾರೆ. ಸಣ್ಣ ರಾಜ್ಯಗಳಿದ್ರೆ, ಸಣ್ಣ ಜಿಲ್ಲೆ ಇದ್ರೆ, ಸಣ್ಣ ತಾಲೂಕು ಇದ್ರೆ ಸುಲಭವಾಗಿ ಆಡಳಿತ ನಡೆಸಬಹುದು. ಆ ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಕಟ್ಟಕಡೆ ಮನುಷ್ಯರು ಸಹಿತ ಅಧಿಕಾರದ ಸೌಲಭ್ಯ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ಚಿಂತನೆ ಐತಿ. ಅದೇ ಕಾರಣದಿಂದ ನೀವೆಲ್ಲ ನೋಡಿದಿರ, ಕರ್ನಾಟಕ ರಾಜ್ಯದಾಗಿರುವಂತ ಎಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ವಿಭಜನೆ ಆಗಿದಾವೆ. ಯಾವ ಜಿಲ್ಲೆಯೂ ಸಹಿತ ದೊಡ್ಡ ಏಕೀಕೃತ ಜಿಲ್ಲೆ ಆಗುವುದಿಲ್ಲ, ಎಲ್ಲಾ ವಿಭಜನೆ ಆಗಿದಾವು. ಬಹುಶಃ ಇದಕ್ಕೆ ಇನ್ನೊಂದು ವಿಷಯ ಮುಂದೋಗಿ ಹೇಳ್ಬೇಕಾದ್ರೆ ಬರೀ 2-3 ತಾಲೂಕು, 2-3 ಜನ MLA ಇದ್ದಂತ ಒಂದೊಂದು ಜಿಲ್ಲೆಗಳು ಇವತ್ತು ನಮ್ಮ ಕರ್ನಾಟಕದ ರಚನೆ ಆಗಿದಾವು, ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಕ್ತಾವ. ಆದ್ರೆ ಪಕ್ಕದ ಧಾರವಾಡ ಜಿಲ್ಲೆ ವಿಭಜನೆ ಆಯ್ತು, ಪಕ್ಕದ ಬಿಜಾಪುರ ಜಿಲ್ಲೆ ವಿಭಜನೆ ಆಯ್ತು, ಮೂಡ್ತಾ ಇದ್ದಂತ ಕಾರವಾರ ದಕ್ಷಿಣ ಕರ್ನಾಟಕ ಹಾಗೂ ಕಾರವಾರ ಜಿಲ್ಲೆ ಅಂತ ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲೆ ಅಂತ ವಿಭಜನೆ ಆಯ್ತು. ಬೆಂಗಳೂರು ಭಾಗದ ಬಹುತೇಕ ಎಲ್ಲ ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಿದಾವು. ಮತ್ತೆ ನಾವೇನು ಪಾಪ ಮಾಡಿದೀವಿ? ಬೆಳಗಾವಿ ಜಿಲ್ಲೆಯವರು ಮಾಡಿದ ಪಾಪ ಏನ? ಬಹುಶಃ ಈ ಸಂದರ್ಭದಾಗ ಯಾಕೆ ವಿವರವಾಗಿ ಹೇಳ್ತಾರಂದ್ರೆ ನೀವೆಲ್ಲ ಮಾಧ್ಯಮದಾಗ ನೋಡಾಕ್ತೀರಿ. ಮೊದಲು ಹೇಳ್ತಿದ್ರು ಬೆಳಗಾವಿ ಜಿಲ್ಲೆ ವಿಭಜನೆ ಆದ್ರೆ ಗಡಿ ಸಮಸ್ಯೆ ಆಗತಿ, ಬೆಳಗಾವಿ ಸಮಸ್ಯೆ ಆಗತಿ, ಮಹಾಜನ್ ವರದಿ ಐತೆ ಅಂತ ಹೇಳಿ. ಅದು ಯಾವುದೂ ಸಂಬಂಧ ಇಲ್ಲ. ಬೆಳಗಾವಿ ಜಿಲ್ಲಾ ವಿಭಜನೆಯಾಗಿ 3 ಬಿಟ್ಟು 4 ಜಿಲ್ಲೆಗಳಾಗ್ಲಿ, ಬೆಳಗಾವಿ ವಿಷಯ ಗಡಿ ಸಮಸ್ಯೆ ಬಂದ್ರೆ ಎಲ್ಲಕ್ಕಿಂತ ಮೊದಲು ಹೋಗಿ ಟೆಂಟ್ ಹಾಕೋರ್ನ ನಾವು ಗೋಕಾಕ್ದವ್ರು, ಇಡೀ ಬೆಳಗಾವಿ ಜಿಲ್ಲೆ ಎಲ್ಲಾ ಜನರು ಸಹಿತ ಬೆಳಗಾವಿ ಹೋಗಿ ಕುಂಡುತ್ತ ಹೇಳಿ ಇವತ್ತಿಗೂ ಸಹಿತ ಬೆಳಗಾವಿ ಹೋರಾಟ ಯಶಸ್ವಿ ಆಗತೈತಿ. ಬೆಳಗಾವಿ ಯಾವ ಕಣ್ಣೆತ್ತು ನೋಡುವಂತ ಸಂದರ್ಭ ಇಲ್ಲ. ಆದ್ರೆ ಯಾವ್ಯಾವ್ದೋ ಕುಂಟ ನೆಪ ಕೈಸಿಂದ ಬೆಳಗಾವಿ ಜಿಲ್ಲೆ ಬಿಜೆಪಿ ತಾಲೂಕಿಗೆ ಒಂದೊಂದು ಜಿಲ್ಲಾ ಮಾಡಿದ್ರೆ ಸಹಿತ 3 ಜಿಲ್ಲಾ ಕಣ್ಣು ಮುಚ್ಚಿ ಮಾಡಬಹುದು, ಪ್ರಶ್ನೆನೇ ಇಲ್ಲ. ಇನ್ನು ಜನಸಂಖ್ಯೆ ದೃಷ್ಟಿಯಿಂದ ನನ್ನ ದೃಷ್ಟಿಯಾಗಿ ಹೊಸ ಜನಗಣತಿ ಪ್ರಕಾರ ಸುಮಾರು 60 ಲಕ್ಷ ಜನಸಂಖ್ಯೆ ಇರಬಹುದು. ಇಷ್ಟೆಲ್ಲ ಇದ್ದಾಗ ಈ ಹೊಸ ಜಿಲ್ಲಾ ಯಾಕೆ ಹಿಂದಿಡಕಾಗತ್ತಿದ್ರಿ? ಏನು ನಿಮಗ್ ಕಾಣಕತ್ತೈತಿ? ನಿಮ್ಗೆ ಏನ್ ಸಮಸ್ಯೆ ಬಂದೈತಿ? ಅದನ್ನ ಸ್ಪಷ್ಟಪಡಿಸಬೇಕಾಗೈತಿ ನೀವು. ಬಹುಶಃ ಇದು ನಮ್ಮ ಅಂತಿಮ ಹೋರಾಟ ಐತಿ. ಮೊನ್ನೆ ಪೂಜ್ಯ ಜೋಡಿ ನ್ಯಾಯ ಒದಗಿದ ಸಂಘದವರು ಎಲ್ಲರೂ ಮಾತಾಡಿದಾಗ ಪೂಜ್ಯರು ಒಂದು ಮಾತು ಸ್ಪಷ್ಟವಾಗಿ ಹೇಳ್ಬಿಟ್ರು, ಈ ಸಲದ ಹೋರಾಟ ಅಂತಿಮ ಹೋರಾಟ. ಎಲ್ಲಿವರೆಗೆ ನಮ್ಮ ಜಿಲ್ಲೆ ಆಗಂಗಿಲ್ಲ ಅಲ್ಲಿ ಮಟ್ಟ ಯಾವುದೇ ಪರಿಸ್ಥಿತಿ ಸುಮ್ಮಕೊಂಡು ಪ್ರಶ್ನೆನೇ ಇಲ್ಲ. ಜಿಲ್ಲಾ ವಿಭಜನೆ ಮಾಡೇ ತೀರೋದು, ಗೋಕಾಕ್ ಜಿಲ್ಲಾ ಮಾಡೇ ತೀರೋದು ಸಂಕಲ್ಪದಿಂದ ಇವತ್ತಕ್ಕೆ ನಾವು ಹೋರಾಟ ಅನ್ಯವಾಗಿದ್ದೀವಿ. ಇನ್ನು ನಾವೆಲ್ಲ ಇವತ್ತು ಹೋರಾಡುವಂತಹ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಅಲ್ಲಿ ಹೇಳಿದ್ದೀನಿ. ಅದೇ ಗಟ್ಟಿ ಮಾತನ್ನು ಇಲ್ಲಿಯೂ ಕೂಡ ಇವತ್ತು ಹೇಳಾಗುತ್ತೆ. ಈಗಾಗಲೇ ಯಾಕಂತಂದ್ರೆ ನಾವೆಲ್ಲ ನೋಡಿರ್ಬೋದು, ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು, ರಮೇಶಪ್ಪ ಅವರಾಯ್ತು, ಲಖನಪ್ಪ ಅವರಾಯ್ತು, ಸತೀಶಪ್ಪ ಅವರಾಯ್ತು,
ಪ್ರಿಯಾಂಕಾ ಅಕ್ಕ ಆಗಿರ್ಬೋದು, ಎಲ್ಲರೂ ಕೂಡ CM ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ. ಈಗಾಗಲೇ ಯಾಕಂತಂದ್ರೆ ಬಸಗೌಡರು ಹೇಳಿದ್ರು, ಕಾಕ ಹೇಳಿದ್ರು, ಯಾಕಂದ್ರೆ ಒಂದು ಸರ್ಕಾರನ ತೆಗೆದು ಒಂದು ಸರ್ಕಾರನ ತಂದಿದೆ. ಅದನ್ನ ಯಾವಾಗ ಮಾಡಿದಾರೋ ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ. ಸೊ ಇದನ್ನು ಕಾರ್ಯ ಮಾಡ್ಬೇಕು, ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂಥ ಬೆಂಬಲ ನಮ್ಮ ಕುಟುಂಬ ಜೊತೆ ಅಂದ್ರೆ ನಮ್ಮೆಲ್ಲ ಈ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರಬೇಕು. ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು. ಈಗಾಗಲೇ ಯಾಕಂದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು. ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹಿ ಐತಿ, ಅಜ್ಜಾರ ಸಹಿ ಐತಿ. ಯಾಕಂದ್ರೆ ನೋಡ್ಬೋದು ತಾವು ಅವ್ರು ಇಲ್ಲಿ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದ್ದಾರೆ. ಮನವಿನಾಗ ಯಾವತ್ತಿಗೂ ಇನ್ನೂ ತನಕ ಎಷ್ಟು ನಾವು ಜಿಲ್ಲೆಗಾಗಿ ಏನು ಮನವಿಗಳನ್ನ ಕೊಟ್ಟಿದ್ದೇವೆ ಎಲ್ಲದರಲ್ಲೂ ಬಾಲಚಂದ್ರಪ್ಪ ಅವ್ರ ಸಹಿ ತಾವು ನೋಡ್ಬೋದು. ಅದಕ್ಕೆ ಎಲ್ಲರೂ ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇದೇ ತರಹ ಗಟ್ಟಿಯಾಗಿ, ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ AC ಅವ್ರು ಬರ್ತಾರೆ. ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ. ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿಯಾಗುವಂಥ ಒಂದು ಕೆಲಸವನ್ನು ಮಾಡೋಣ. ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೇ ಆದರೆ ಅತಿ ಶೀಘ್ರವಾಗಿ ಗೋಕಾಕನನ್ನು ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸೋಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಮ್ಮನ್ನ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿದ್ರು, ಯಾಕೆ ಹೋರಾಟ ಮಾಡುವಂಥ ಎಲ್ಲ ಹಿರಿಯರದಾರ. ಯಾಕೆ ಬಹುತೇಕ ಇನ್ನು ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಐತೋ ಇಲ್ಲ ಗೊತ್ತಿಲ್ಲ, ಆದರೆ ಮುಂದಿನ ನಮ್ಮ ಯುವ ಪೀಳಿಗೆಗೆ ಜಿಲ್ಲಾ ಆಗಲಿ, ಒಂದು ಉದ್ಯೋಗ ಸಿಗಲಿ, ವ್ಯವಹಾರ ಸಿಗಲಿ, ನಮ್ಮ ಎಲ್ಲ ಯುವಕರಾಗಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳೀಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜ್ಯರಾತು ನಮ್ಮೆಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಬರುವಂತಹ ದಿನಮಾನದಲ್ಲಿ ಎಲ್ಲ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯರು ಬಂದಿದ್ದೀರಿ, ಎಲ್ಲ ಸಂಘ ಸಂಸ್ಥೆಗಳು ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾತು. ಬಹುತೇಕ ಆಲ್ಮೋಸ್ಟ್ 99% ಅಂಗಡಿ ಬಂದಿದ್ದು, 100% ಅನ್ನೋದಿಲ್ಲ, 99% ಅಂಗಡಿಗಳು ಬಂದಿದ್ದು. ಎಲ್ಲ ಒಂದು ವ್ಯಾಪಾರಸ್ಥರಾಗಿರ್ಬೋದು, ಗೋಕಾಕನ ಸಾರ್ವಜನಿಕರು ಈ ಒಂದು ಚಳವಳಿಗೆ ಅವರ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಯಾಕೆ ಬರೀ 1 ತಾಸು ಬಂದ್ ಮಾಡ್ರಲ್ಲ, ಪೂರ್ಣ ದಿನ ಬಂದಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿಗೆ ಎಲ್ಲ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕು ಹೇಳಿದ್ದೇನೆ. ಯಾಕಂತಂದ್ರೆ ನಮ್ಮ ಚಳವಳಿಯಲ್ಲಿ ಹಿರಿಯರಾದಂತಹ ಬಸಗೌಡ ಪಾಟೀಲ್ ಅವರೇ